ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಇಂದು. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆ ನೀವೆಲ್ಲರೂ ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಭಾವಿಸಿದ್ದೇನೆ. ನನಗಂತೂ ಪರ್ಸ್ನಲ್ ಆಗಿ ನನಗೆ ಈ ರೆಸಿಪಿ ಬ್ಲಾಗು ಈ ಥರ ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡುವುದಕ್ಕಿಂತ ನನಗೆ ಹೂ ಗಿಡಗಳದ್ದು ವಿಡಿಯೋಸ್ ತೆಗೆಯೋದು, ಫೋಟೋಸ್ ತೆಗೆಯೋದು, ಅದರದ್ದು ಹೂ ಗಿಡಗಳನ್ನು ಬೆಳೆಸೋದು ಅದೆಲ್ಲ ತುಂಬಾ ಇಷ್ಟ ನನಗೆ. ನಾನು ಸಾಮಾನ್ಯವಾಗಿ ಅಮ್ಮನ ಮನೆಗೆ ಹೋದಾಗ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಿ ಹೋದಾಗ ಹೂ ಗಿಡಗಳು ಬರುವಾಗ ಅವರು ಏನಾದರೂ ಅಡುಗೆ ಮಾಡಿದ್ದೇನಾದರೂ ಸ್ವೀಟ್ ಕೊಡ್ತಾನೆ ಅಂತಂದರೆ ಅದು ಬೇಕಾದರೆ ಕೊಡೋದಿದ್ರು ಪರವಾಗಿಲ್ಲ, ಒಂದು ಚಿಕ್ಕ ಗಿಡಗಳನ್ನೆಲ್ಲ ಕೊಟ್ಟದಾದರೆ ತುಂಬ ಖುಷಿಯಾಗುವಂಥದ್ದು. ಅಷ್ಟು ಇಷ್ಟ ನನಗೆ. ಅದರಲ್ಲಿ ಕೂಡ ನಾನು ರೀಸೆಂಟಾಗಿ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿರ್ತಕ್ಕಂಥ ವರ್ತೂರು ಅನ್ನೋ ಒಂದು ಪ್ಲೇಸ್ ಇದೆ. ಅಲ್ಲಿಂದ ನಿಯರ್ 2-3 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ ಇರ್ತಕ್ಕಂಥ ನರ್ಸರಿಗೆ ಹೋಗಿದ್ದೆವು. ಅಲ್ಲಿ ತುಂಬ ಜನ ನನಗೆ ಆಫೀಸಲ್ಲಿ ಕೂಡ ಹೇಳ್ತಾಯಿದ್ರು ಅಲ್ಲಿ ತುಂಬ ಚಂದ ಹೂ ಗಿಡಗಳು ಸಿಗ್ತದೆ ಅಂತ. ನೀವು ಯಾರಾದರೂ ಬ್ಯಾಂಗ್ಳೂರು ಹತ್ತಿರ ಇರುವಂಥವರಾಗಿರ್ಬೋದು ಅಥವಾ ಬ್ಯಾಂಗ್ಳೂರಿಗೆ ಹೋದಾಗ ಒಮ್ಮೆ ಹೋಗಲಿಕ್ಕೆ ಪ್ರಯತ್ನ ಪಡಿ. ನೋಡಿ ಎಷ್ಟು ಸುಂದರವಾಗಿದೆ ಹೇಳಿದರೆ. ಎಷ್ಟೋ ಹೂವಿನ ಗಿಡಗಳು ನಾನು ನೋಡಿಲ್ಲ, ಎಷ್ಟೋ ಕಲರ್ಸ್ಗಳು ಇದ್ದದ್ದು ಅಲ್ಲಿ. ಒಂದೊಂದು ಹೂವಿನ ಗಿಡದಲ್ಲಿ 5-6 ಕಲರ್ಸ್ ಇದ್ದದಂತ ಎನಿಸ್ಬೋದು. ನೀವೇ ನೋಡ್ತಾ ಇರ್ಬೋದು. ಅಷ್ಟು ಸುಂದರವಾಗಿತ್ತು, ಒಂದು ಇನ್ನೊಂದಕ್ಕಿಂತ ಸುಂದರವಾಗಿತ್ತು. ಇವೆಲ್ಲ ಮನೆ ಮುಂದೆ ಇದ್ದಾಗ ಎಷ್ಟು ಸುಂದರವಾಗಿ ಕಾಣಿಸ್ತದಲ್ಲ. ಇಲ್ಲಿ ನೋಡ್ಬೋದು ಸೇವಂತಿ ಗಿಡ ಅದೆಲ್ಲ 120 ರುಪೀಸಿಗಿದ್ದು. ಅಷ್ಟು ಏನು ಕಾಸ್ಟ್ಲಿ ಇಲ್ಲ, ಸಾಮಾನ್ಯವಾಗಿ ಅಷ್ಟೇ ಅಮೌಂಟಿಗೆ ಬರ್ತದೆ. 80 ರುಪೀಸಿಂದ ಶುರು ಆದರೆ 120, 220 ಹೀಗೆ ಬರುವಂಥದ್ದು ಅಮೌಂಟು. ಒಂದೊಂದು ಗಿಡದ ಮೇಲೆ ಒಂದೊಂದು ಅಮೌಂಟು ಬೇರೆ ಬೇರೆ ಇರುವಂಥದ್ದು. ನೋಡಿ ಸೇವಂತಿಗೆ ಎಷ್ಟು ಚೆಂದಾಗಿ ಆಗಿದೆ. ಇದು ಗಿಡ ನಮ್ಮ ಮನೆಯಲ್ಲಿ ಇದೆ. ತುಂಬಾ ಚೆಂದ ಕಾಣಿಸ್ತದೆ. ಇನ್ನೊಂದು ಮನಸ್ಸಿಗೆ ಮನೆಯಲ್ಲಿ ಹೂ ಗಿಡಗಳಿದ್ದಾಗ ಅದೊಂದು ಮನಸ್ಸಿಗೆ ಒಂದು ಖುಷಿಯಾಗುವಂಥದ್ದು ಬೇರೆ. ಅದು ನೋಡುವಾಗ ನೋಡ್ಬೋದು.
ಅಲ್ವಾ? ತುಂಬಾ ಕಲರ್ಸ್ ಹೂಗಳಲ್ಲಿದ್ದು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿರ್ಬೋದು ಅಂತ ಭಾವಿಸಿದ್ದೇನೆ. ನೋಡುವ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ಆಯಿತಾ. ಯಾರಿಗೆಲ್ಲ ಹೂ ಗಿಡಗಳು ಇಷ್ಟ, ನರ್ಸರಿ ವಿಡಿಯೋಸ್ ಇಷ್ಟ ಆಯಿತು ನಿಮಗೆ. ನೋಡಿ ಇಲ್ಲಿ ಇಷ್ಟು ಗಿಡಗಳನ್ನು ಅದು ರೆಡಿ ಮಾಡಿದ್ದಾರೆ. ಇನ್ನು ಮೊಗ್ಗು ತುಂಬ ಮೊಗ್ಗು ಆಗಿದೆ ನೋಡ್ಬೋದು. ಅದು ಅರಳುವಾಗ ಇನ್ನೂ ಇಷ್ಟು ಚೆಂದ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು ಕಲರ್ಸ್ ಎಷ್ಟು ಕಲರ್ಸ್ ಇದೆ ಹೂ ಗಿಡಗಳಲ್ಲಿ. ನೋಡಿದ್ರೆ ಸ್ನೇಹಿತರೆ ಎಷ್ಟೊಂದು ವಿಧವಾದ ಹೂಗಳಿದೆಲ್ಲ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಆದಷ್ಟು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನೋಡಿ ಎಷ್ಟು ಬಿಗ್ ಆಗಿದೆ ನರ್ಸರಿ ಅಂತ ಹೇಳಿದರೆ. ಇದು ನಾನು ಮೊದಲನೇ ಸಲ ನೋಡಿದ್ದು ಇಷ್ಟು ಬಿಗ್ ಆಗಿರುವಂಥದ್ದು, ಇಷ್ಟೊಂದು ಹೂ ಗಿಡಗಳು ಇರುವಂಥದ್ದು. ಸೊ ಇದೇ ಇವತ್ತಿನ ವಿಡಿಯೋ. ವಾಯ್ಸ್ ಕೊಡುವಾಗ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು. ನನಗೆ ಈಗ ಕನ್ಫ್ಯೂಸ್ ಆಗ್ತಾಯಿದೆ. ತುಂಬ ದಿವಸ ಆಯಿತು ನಾನು ವಿಡಿಯೋ ಮಾಡೋದನ್ನೇ ಸ್ಟಾಪ್ ಮಾಡಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ವಿಡಿಯೋಗೆ ಒಂದು ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್.